ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಗೊಜ್ಜು ಅವಲಕ್ಕಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ತೋರಿಸ್ತಿರೋ ಎಲ್ಲ ಸಾಮಗ್ರಿಗಳನ್ನು ಬಾಣಲಿಲಿ ಹುರ್ಕೋಬೇಕಾಗತ್ತೆ. ಸೊ ಒಂದು ಬಾಣಲಿ ಇಟ್ಕೊಂಡು 4 ಸ್ಪೂನ್ ಧನಿಯಾ ಹಾಕ್ಕೊಂಡಿದ್ದೀನಿ, 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ, 1 ಸ್ಪೂನ್ ಮೆಣಸು, 3 ಸ್ಪೂನ್ ಜೀರಿಗೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಿಷ್ಟು ನೀಟಾಗಿ ಹುರಿದಿಟ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಆರಕ್ಕೆ ಬಿಟ್ಕೊಳ್ಳಿ. ಅದಾದ ನಂತರ ಇದೇ ಬಿಸಿಗೆ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಎಳ್ಳು ಇದಿಷ್ಟು ಹುರಿದಿಟ್ಕೊಂಡು ಪೌಡ್ರು ಮಾಡಿಟ್ಕೊಂಡ್ರೆ ಇದಕ್ಕೆ ಬೇಕಾಗಿರೋ ಪೌಡ್ರು ರೆಡಿ ಆಗುತ್ತೆ. ಸೊ ಪೌಡ್ರು ರೆಡಿ ಆದಮೇಲೆ ನೆಕ್ಸ್ಟ್ ಅವಲಕ್ಕಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. 1 ಬೌಲ್ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಆವಾಗಲೇ ಮಾಡ್ಕೊಂಡಿರೋ ಪೌಡ್ರು, ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು, ಕಡಲೆಬೀಜ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವು, ಬೆಲ್ಲ, ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಬೇಕಾಗತ್ತೆ. ಸ್ವಲ್ಪ ಎಳ್ಳು. ಮೊದಲಿಗೆ ಗಟ್ಟಿ ಅವಲಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ ರವೆ ಥರ. ಇದನ್ನು ಒಂದು 2 ಟೈಮ್ಸ್ ವಾಶ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಹುಣಸೆ ಹಣ್ಣು ಮತ್ತು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಆವಾಗಲೇ ಮಾಡಿಟ್ಕೊಂಡಿರೋ ಪೌಡ್ರು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಸಪ್ರೇಟಾಗಿ ಬಿಡಬೇಕು. ಇದಾದ ನಂತರ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಡಲೆಬೀಜನ ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಇದಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ನಂತರ ಇದಕ್ಕೆ ಕಡಲೆಬೀಜ ಹಾಕ್ಕೋಬೇಕು. ಕಡಲೆಬೀಜ ಫ್ರೈ ಆಗಿದ ತಕ್ಷಣ ನೆಕ್ಸ್ಟು ಎಳ್ಳು ಹಾಕ್ಕೊಳ್ಳಿ. ಎಳ್ಳು ಫ್ರೈ ಆಗಿದ ಮೇಲೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಸೊ ಇದಿಷ್ಟು ಆಗಿದ ತಕ್ಷಣವೇ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಆವಾಗಲೇ ರೆಡಿ ಮಾಡ್ಕೊಂಡಿರೋ ಅವಲಕ್ಕಿ ಮಿಶ್ರಣನ ಇದಕ್ಕೆ ಬಾಣಲಿಗೆ ಹಾಕ್ಕೊಂಡು, ಸ್ವಲ್ಪ ಖಾರ ಕಮ್ಮಿ ಇತ್ತು ಹಾಗಾಗಿ ನಾನು ಚಿಲ್ಲಿ ಪೌಡ್ರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರ ಕರೆಕ್ಟಾಗಿದೆ ಅಂದರೆ ಹಾಗೆ ಹಾಕ್ಕೋಬೋದು. ಸೊ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಲಾಸ್ಟಲ್ಲಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ 2 ಮಿನಿಟ್ಸ್ ಒಂದು ತಟ್ಟೆ ಮುಚ್ಚಿ ಬಿಡಬೇಕು. ಸೊ ಇದಾದಮೇಲೆ ಇದು ರೆಡಿಯಾಗಿದೆ. ಆವಾಗಲೇ ಹುರಿದಿಟ್ಕೊಂಡಿರೋ ಕಡಲೆಬೀಜ ಹಾಕ್ಕೊಂಡು ಮಿಕ್ಸ್ ಮಾಡಿ ನೆಕ್ಸ್ಟ್ ನಾವು ಸರ್ವ್ ಮಾಡ್ಕೋಬೋದು. ಸೊ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ. ಇದನ್ನು ಸ್ನ್ಯಾಕ್ಸ್ ಟೈಮ್ ಥರನೂ ಯೂಸ್ ಮಾಡ್ಕೋಬೋದು. ಇದ್ರ ಜೊತೆ ಟೀ ತೊಗೊಂಡು ಕುಡಿತಾ ಇದ್ದರೆ ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ